ಬಿಗ್ ಬಾಸ್ ಶುರು ಆದಾಗಿಂದನೂ ಕೂಡ ಗಿಲ್ಲಿ ಫೀವರ್ಸ್ ಶುರು ಆಗೋಗಿದೆ. ಈ ಬಾರಿಯ ವಿನ್ನರ್ ಆಗೋದು ಗಿಲ್ಲಿನೇ ಅಂತ ಹೇಳಿ ಸ್ಟಾರ್ಟಿಂಗಿಂದನೂ ಹೇಳ್ಕೊಳ್ತಾ ಬಂದ್ಬಿಟ್ಟಿದ್ದಾರೆ. ಬಿಗ್ ಬಾಸ್ ನೋಡ್ತಾ ಇರುವಂತಹ ಫ್ಯಾನ್ಸ್ಗಳು ಗಿಲ್ಲಿ ಫ್ಯಾನ್ ಆಗಿರೋದಂತೂ 100% ನಿಜ. ಗಿಲ್ಲಿ ಹೇಳುವಂತಹ ಡೈಲಾಗ್ಗಳಿರ್ಬೋದು, ಕಾಮಿಡಿ ವೇಲಿ ಅವರು ಒಬ್ಬರು ತಪ್ಪನ್ನು ಹೇಳೋಂಥದ್ದಿರ್ಬೋದು, ಮತ್ತು ಯಾರಾದರೂ ಏನಾದರೂ ತಪ್ಪನ್ನು ಮಾಡಿದರೆ ಅದನ್ನು ಎತ್ತಿ ಹಿಡಿಯೋದು, ಒಬ್ಬರ ಪರವಾಗಿ ಸ್ಟ್ಯಾಂಡನ್ನು ತಗೊಳ್ಳೋದಿರ್ಬೋದು. ಅಷ್ಟೇ ಅಲ್ಲ, ಕೆಲವೊಂದು ಸರಿ ನಿಂತ ಜಾಗದಲ್ಲೇ ಆತ ಒಂದು ಹಾಡನ್ನು ಕೂಡ ತನ್ನದೇ ಒಂದು ಓನ್ ಕ್ರಿಯೇಷನಲ್ಲಿ ಹಾಡನ್ನು ಕೂಡ ಬರೆದು ಅಲ್ಲೇ ಹಾಡಿರೋದು ಇರ್ಬೋದು. ಇದೆಲ್ಲನೂ ಕೂಡ ನೋಡುಗರ ಮನಸ್ಸನ್ನು ಗೆದ್ದುಬಿಟ್ಟಿದ್ದಾರೆ ಗಿಲ್ಲಿಯವರು. ಸೊ ಫ್ಯಾನ್ಸ್ ಈಗಾಗಲೇ ಹೇಳಿದ ಹಾಗೆ 1 to 2 ಆಗೋಗಿದ್ದಾರೆ ಗಿಲ್ಲಿಯವರಿಗೆ. ಕಾಮಿಡಿ ಮಾಡ್ಕೋತಾ ಒಂದಷ್ಟು ಫ್ಯಾನ್ಸ್ನ ಹೊಂದಿದ್ರು ಗಿಲ್ಲಿಯವರು. ಬಿಗ್ ಬಾಸಿಗೆ ಬಂದ ನಂತರ ಅದು ಇನ್ನೂ ಜಾಸ್ತಿ ಆಗೋಗಿದೆ. ಸೊ ಈ ಬಾರಿಯ ವಿನ್ನರ್ ಅಂದರೆ ಬಿಗ್ ಬಾಸ್ನ ಕಪ್ನ ಇದೇ ಗಿಲ್ಲಿ ನಟ ಎತ್ತಿ ಹಿಡಿಬೇಕು ಅನ್ನೋದು ಎಲ್ಲರ ಆಸೆಯಾಗಿದೆ. ಅಷ್ಟೇ ಅಲ್ಲ, ಅವ್ರು ಎಷ್ಟು ಸರಿ ನಾಮಿನೇಟ್ ಆದ್ರೂ ಸರಿನೇ ನಾವು ಅವ್ರನ್ನ ಉಳಿಸ್ತೀವಿ, ಕರ್ನಾಟಕದ ಜನತೆನೇ ಗಿಲ್ಲಿಯವರ ಪರವಾಗಿದೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಂದು ಸಲನೂ ಪೋಸ್ಟ್ಗಳನ್ನ ನಾವು ನೋಡ್ತಾನೆ ಇರ್ತೀವಿ. ಆದರೆ ಇದೀಗ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ಏನಪ್ಪ ಅಂತಂದರೆ, ಪ್ರಖ್ಯಾತ ಜ್ಯೋತಿಷಿಯೊಬ್ಬರು ಗಿಲ್ಲಿ ನಟ ವಿನ್ ಆಗೋದೇ ಇಲ್ಲ ಅಂತ ಹೇಳಿ ಭವಿಷ್ಯವನ್ನು ನುಡಿದಿದ್ದಾರೆ. ಈ ಬಾರಿಯ ಬಿಗ್ ಬಾಸ್ ಅಂತ ಗೆಲ್ಲೋದು ಮಹಿಳೆಯಂತೆ. ಹಾಗಾದರೆ ಗಿಲ್ಲಿ ನಟನಿಗೆ ಬಿಗ್ ಬಾಸ್ ಟ್ರೋಫಿಯನ್ನು ಗೆಲ್ಲುವಂತಹ ಯೋಗ ಇಲ್ವಾ? ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿನ್ನರ್ ಆಗೋದು ನಿಜವಾಗ್ಲೂ ಮಹಿಳೆನಾ? ಖ್ಯಾತ ಜ್ಯೋತಿಷಿ ಭವಿಷ್ಯ ನುಡಿದಿದ್ದಾರಲ್ಲ, ಅವ್ರು ಯಾರು, ಅವ್ರು ಏನು ಹೇಳಿದ್ದಾರೆ, ಇದೆಲ್ಲವನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಾವು ತಿಳಿಸ್ಕೊಡ್ತೀವಿ. ಎಸ್, ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಂತಿದ್ದ ಹಾಗೆ ಎಲ್ಲರಿಗೂ ಕೂಡ ಥಟ್ ಅಂತ ಹೊಳೆಯೋದೆ ಗಿಲ್ಲಿ ನಟ. ಅಷ್ಟರ ಮಟ್ಟಿಗೆ ಗಿಲ್ಲಿ ನಟ ಕನ್ನಡಿಗರ ಮನೆ ಮಾತಾಗೋಗಿದ್ದಾರೆ. ಒಳ್ಳೆಯ ಕಾಮಿಡಿ ಟೈಮಿಂಗ್ ಮೂಲಕ ಫಸ್ಟ್ ಡೇಯಿಂದನೂ ಕೂಡ ವೀಕ್ಷಕರಿಗೆ ಒಂದು ಮನರಂಜನೆಯನ್ನು ನೀಡ್ತಾ ಬಂದಿರೋದು ಗಿಲ್ಲಿ ನಟ. ಯಾವುದೇ ಡಬಲ್ ಮೀನಿಂಗ್ ಕಾಮಿಡಿ ಮಾಡೋದಿಲ್ಲ, ಅಥವಾ ಯಾವುದೋ ಒಂದು ಹೊರಗಿನ ವಿಷಯ ತೆಗೆದರೆ ಬಿಗ್ ಬಾಸ್ ಮನೆಯಲ್ಲಿ ಏನೇನು ನಡೆಯುತ್ತೋ ಅದನ್ನೇ ಕಾಮಿಡಿಯಾಗಿ ಹೇಳ್ತಾ ಬೆನ್ನ ಹಿಂದೆ ಮಾತಾಡದೆ ನೇರವಾಗಿ ಅವ್ರಿಗೇನು ಅನಿಸುತ್ತೋ ಅದನ್ನು ಹೇಳುವಂಥ ಒಂದು ಕ್ಯಾರೆಕ್ಟರ್ ಇರುವಂಥದ್ದು ಗಿಲ್ಲಿ ನಟ. ಅದು ಕಹಿ ಸತ್ಯನೂ ಕೂಡ ಆಗಿರ್ಬೋದು, ಅಥವಾ ಅದು ನಿಜವಾಗ್ಲೂ ಸಿಹಿನೇ ಆಗಿರ್ಬೋದು, ಏನಿದ್ರೂ ಕೂಡ ಡೈರೆಕ್ಟ್ ಟು ಡೈರೆಕ್ಟ್ ಹೇಳುವಂತಹ ಒಂದು ಮಾತಿನ ಮಲ್ಲ ಗಿಲ್ಲಿ. ಬಿಗ್ ಬಾಸ್ ಆಟ ಇನ್ನೂ ಕಮ್ಮಿ ಅಂದರೂ ಕೂಡ ಇನ್ನೊಂದು 4 ವಾರ ನಡೆಯುತ್ತೆ. ಆಗಲೇ ಈ ಬಾರಿಯ ವಿನ್ನರ್ ಆಗೋದು ಗಿಲ್ಲಿ ನಟನೆ ಅಂತ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ. ಆದರೆ ಈ ಮಧ್ಯೆ ಖ್ಯಾತ ಜ್ಯೋತಿಷಿಯವರು ಹೇಳಿರುವಂತಹ ಭವಿಷ್ಯನೇ ಬೇರೆ ಆಗೋಗಿದೆ. ಎಸ್, ಎಲ್ಲಿ ನೋಡಿದ್ರು ಕೂಡ ಯಾರನ್ನು ಕೇಳಿದ್ರು ಕೂಡ ನೀವು ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿನ್ನರ್ ಗಿಲ್ಲಿ ಅಂತ ಹೇಳೋದು ಸಹಜ. ಬಾಜಿ ಸ್ಪರ್ಧಿಗಳು ಕೂಡ ಹಿಂದೆ ಒಂದು ಬಿಗ್ ಬಾಸ್ ಮನೆಗೆ ಸ್ಪರ್ಧಿಸಿದಂತಹ ಸ್ಪರ್ಧಿಗಳು ಕೂಡ ಅದನ್ನೇ ಹೇಳ್ತಾರೆ. ವಿನಯ್ ಕೂಡ ಅದನ್ನೇ ಹೇಳಿದ್ದಾರೆ. ಮತ್ತು ಅವರು ಗೌಡು ಸುರೇಶ್ ಅವರು ಕೂಡ ಅದನ್ನೇ ಮಾತಾಡಿದ್ದಾರೆ, ಇಲ್ಲ ಈ ಸರಿ ಗಿಲ್ಲಿನೇ ವಿನ್ ಆಗೋದು ಅಂತ ಹೇಳಿ. ಇವರಷ್ಟೇ ಅಲ್ಲ, ಇನ್ನು ಕೆಲವೊಂದು ಸೆಲೆಬ್ರಿಟೀಸ್ಗಳನ್ನ ಕೇಳಿದ್ರು ಕೂಡ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಹೌದು ಈ ಬಾರಿ ಬಿಗ್ ಬಾಸ್ ವಿನ್ನರ್ ಗಿಲ್ಲಿನೇ ಆಗ್ತಾರೆ ಅಂತ. ಫಾರಿನರ್ಸ್ಗಳಂತೂ ಈ ವಿಡಿಯೋ ಎಲ್ಲರೂ ನೋಡೇ ಇರ್ತೀರ. ಫಾರಿನರ್ನ ಕೇಳಿದ್ರು ಕೂಡ ಅವರ ಒಂದು ಫೇವ್ರೆಟ್ ಕಂಟೆಸ್ಟೆಂಟ್ ಬಂದು ಗಿಲ್ಲಿಯವರೇ. ಸೊ ಈ ರೀತಿಯಾಗಿ ಎಲ್ಲ ಕಡೆನೂ ಗಿಲ್ಲಿ 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 ಅಂತ ಓಡಾಡ್ತಾ ಇರೋಂತಹ ಟೈಮಲ್ಲೇ ಖ್ಯಾತ ಜ್ಯೋತಿಷಿ ಆಗಿರುವಂತಹ ಪ್ರಶಾಂತ್ ಕಿಣಿ ಅವರು ಈ ಬಾರಿ ಗಿಲ್ಲಿ ನಟ ಬಿಗ್ ಬಾಸ್ ಗೆಲ್ಲಲ್ಲ ಅಂತ ಹೇಳಿ ಒಂದು ಭವಿಷ್ಯವನ್ನು ನುಡಿದಿದ್ದಾರೆ. ಗಿಲ್ಲಿ ನಟ ಬಿಗ್ ಬಾಸ್ ಗೆಲ್ಲಲ್ಲ ಅಂತ ಹೇಳಿ ಅವರು ಭವಿಷ್ಯನ ನುಡಿದಿದ್ದಾರೆ. ಎಸ್, ಪ್ರಶಾಂತ್ ಕಿಣಿ ಅವರು ಒಂದು ಟ್ವೀಟನ್ನು ಮಾಡೋದ್ರ ಮೂಲಕ ಎಲ್ಲರ ಗಮನವನ್ನು ಸೆಳೆದುಬಿಟ್ಟಿದ್ದಾರೆ. ಏನಪ್ಪ ಅಂತಂದರೆ, ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿನ್ ಆಗೋದು ಓರ್ವ ಮಹಿಳೆ ಅಂತ ಅವರು ಹೇಳಿದ್ದಾರೆ, ಪ್ರೆಡಿಕ್ಟ್ ಮಾಡಿದ್ದಾರೆ. ಅಂದರೆ ಈ ಬಾರಿ ಯಾವುದೇ ರೀತಿಯ ಜೆಂಟ್ಸ್ ಗಿಲ್ಲಿ ಅಷ್ಟೇ ಅಲ್ಲ, ಯಾವುದೇ ರೀತಿಯ ಪುರುಷ ಅಭ್ಯರ್ಥಿಗಳಿಗೂ ಕೂಡ ಈ ಒಂದು ಬಿಗ್ ಬಾಸ್ ಕಪ್ಪು ಒಲಿಯೋದಿಲ್ಲ. ಅದ್ರ ಬದಲಾಗಿ ಒಬ್ಬ ಮಹಿಳೆ ಈ ಒಂದು ಬಿಗ್ ಬಾಸ್ ಸೀಸನ್ 12ರ ಕಪ್ಪನ್ನು ಎತ್ತಿ ಹಿಡಿತಾರೆ ಅಂತ ಹೇಳಿ ಪ್ರಶಾಂತ್ ಕಿಣಿಯವರು ಭವಿಷ್ಯವನ್ನು ನುಡಿದಿದ್ದಾರೆ. ಇನ್ನು ಅವರು ಹೇಳಿರುವಂಥ ಪ್ರಕಾರ ಟಾಪ್ 3 ಸ್ಪರ್ಧಿಗಳಾಗಿ ಗಿಲ್ಲಿ ನಟ, ಕಾವ್ಯಶೇವ, ರಕ್ಷಿತಾ ಶೆಟ್ಟಿ ಇರ್ತಾರೆ ಅಂತ ಹೇಳಿದ್ದಾರೆ. ಆದರೆ ಯಾರು ಅಂತ ಹೇಳ್ತಾ ಇಲ್ಲ ಅವರು. ಸೊ 3 ಜನ ಅವರು ಇರ್ತಾರೆ. ಕಾವ್ಯಶೇವ, ರಕ್ಷಿತಾ ಶೆಟ್ಟಿ ಮತ್ತು ಗಿಲ್ಲಿ ನಟ, ಈ 3 ಜನ ಟಾಪ್ 3 ಸ್ಪರ್ಧಿಗಳಾಗ್ತಾರೆ. ಅದರಲ್ಲಿ ಒಬ್ಬ ಮಹಿಳೆ, ಕಾವ್ಯ ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ಅವರು ವಿನ್ ಆಗ್ಬೋದು. ಆದರೆ ಗಿಲ್ಲಿ ನಟ ವಿನ್ ಆಗಲ್ಲ. ಈ ಸರಿ ಮಹಿಳೆಯೇ ಕಪ್ಪೆತ್ತದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಜ್ಯೋತಿಷಿ ಪ್ರಕಾಶ್ ಕಿರಣಿ ಅವರು ಮಾಡಿರೋಂತಹ ಟ್ವೀಟ್ ವೈರಲ್ ಆಗ್ತಿದ್ದ ಹಾಗೆಯೇ ಗಿಲ್ಲಿ ನಟ ಫ್ಯಾನ್ಸ್ ಇನ್ನೊಂದು ಕಡೆ ಸಿಡಿದೆದ್ಬಿಟ್ಟಿದ್ದಾರೆ. ಯಾಕಂದರೆ ಗಿಲ್ಲಿ ಗೆಲ್ಲೋದು 200% ಸತ್ಯ. ಈ ನಿಮ್ಮ ಟ್ವೀಟ್ನ ಬುಕ್ ಮಾರ್ಕ್ ಮಾಡ್ಕೊಳ್ಳಿ. ಫಿನಾಲೆಗೆ ಸಿಗೋಣ. ಯಾರು ಏನು ಹೇಳಿದ್ರು ಕೂಡ ಗಿಲ್ಲಿ ಟ್ರೋಫಿ ಗೆಲ್ಲೋದು ಪಕ್ಕ. ಇದು ಓಪನ್ ಚಾಲೆಂಜ್, ಗಿಲ್ಲಿ ಟ್ರೋಫಿ ಎತ್ತಿ ಹಿಡಿತಾರೆ ಅಂತ ಹೇಳಿ ಫ್ಯಾನ್ಸ್ಗಳು ಬ್ಯಾಕ್ ಟು ಬ್ಯಾಕ್ ಕಮೆಂಟ್ನ ಮಾಡ್ತಾನೆ ಇದ್ದಾರೆ.
ಗಿಲ್ಲಿ ಹೆಸರಲ್ಲಿ ಪ್ರಚಾರ ತೆಗೆದುಕೊಳ್ಳಲು ಇದೊಂದು ಗಿಮಿಕ್ ಅಷ್ಟೇ. ಒಂದು ವೇಳೆ ಗಿಲ್ಲಿ ಗೆದ್ರೆ ನೀವು ಜ್ಯೋತಿಷ್ಯ ಬಿಡ್ತೀರಾ ಅಂತ ಕೂಡ ನೇರವಾಗಿ ಗಿಲ್ಲಿ ಫ್ಯಾನ್ಸು ಪ್ರಶಾಂತ್ ಕಿಣಿಯವರಿಗೆ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಪ್ರಶಾಂತ್ ಕಿಣಿಯವರು ಸಿಡಿಸಿರುವಂತಹ ಬಾಂಬಿಗೆ ಗಿಲ್ಲಿ ನಟ ಫ್ಯಾನ್ಸು ಜ್ವಾಲಾಮುಖಿಯಾಗಿ ಸಿಡಿತಾ ಇದ್ದಾರೆ. ಹಾಗಾದರೆ ಯಾರು ವಿನ್ ಆಗ್ತಾರೆ, ಯಾರು ವಿನ್ ಆಗಲ್ಲ, ಈ ಸರಿ ಗಿಲ್ಲಿ ನಟ ಬರ್ತಾರಾ ಅಥವಾ ಯಾವುದಾದ್ರೂ ಮಹಿಳೆನೇ ಕಪ್ಪೆತ್ತಾರ, ಇದೆಲ್ಲ ಫಿನಾಲೆನಲ್ಲೇ ಗೊತ್ತಾಗೋದು. ಫಿನಾಲೆಗೆ ಇನ್ನೇನು ಜಾಸ್ತಿ ದೂರ ಏನಿಲ್ಲ. ಲಾಸ್ಟ್ ವೀಕೆಂಡಲ್ಲಿ ಕಿಚ್ಚ ಸುದೀಪ್ ಅವ್ರು ಹೇಳಿದ ಹಾಗೆಯೇ ಇನ್ನೊಂದು 4 ವಾರ ಜನವರಿ 17 ಅಥವಾ 18 ಈ ಟೈಮಲ್ಲೇ ಫಿನಾಲೆ ನಡೆಯೋದು ಅಂತ ಕೂಡ ಒಂದು ಹಿಂಟನ್ನು ಕೊಟ್ಟಿದ್ರು. ಸೊ ಯಾರು ಕೂಡ ಮೈ ಮರಿಬೇಡಿ, ನಿಮ್ಮ ಆಟವನ್ನು ನೀವು ಚೆನ್ನಾಗಿ ಆಡ್ತಿದ್ದೀರಾ, ಆಡಿ ಅಂತ ಹೇಳಿ ಒಂದು ಹಿಂಟನ್ನು ಕೊಟ್ಟು ಹೋಗಿದ್ರು ಕಿಚ್ಚ ಸುದೀಪ್ ಅವರು. ಸೊ ಫಿನಾಲೆಗೆ ಇನ್ನೊಂದು ಜಾಸ್ತಿ ವಾರ ಏನು ಉಳಿದಿಲ್ಲ, ಇನ್ನೊಂದು 4 ವಾರದಲ್ಲಿ ಎಲ್ಲನೂ ಕೂಡ ಗೊತ್ತಾಗ್ಬಿಡುತ್ತೆ. ಆದರೆ ಈ ರೀತಿಯಾಗಿ ಒಬ್ಬ ಖ್ಯಾತ ಜ್ಯೋತಿಷಿಯವರು ಒಂದು ಭವಿಷ್ಯವನ್ನು ಹೇಳಿರೋದನ್ನು ನೋಡಿ ತುಂಬ ಕಡೆ ಒಂದು ನೆಗೆಟಿವ್ ಕಮೆಂಟ್ಸೇ ಓಡಾಡ್ತಾ ಇದ್ದಾವೆ. ಯಾಕೆ ಈ ರೀತಿಯಾಗಿ ಭವಿಷ್ಯವನ್ನು ಹೇಳಬೇಕು, ಯಾರು ವಿನ್ ಆಗ್ತಾರೆ ಯಾರು ವಿನ್ ಆಗಲ್ಲ ಅನ್ನೋದು ಫಿನಾಲೆಯಲ್ಲಿ ಗೊತ್ತಾಗುತ್ತೆ, ನೋಡೇ ಬಿಡೋಣ ಅಂತ ಕೂಡ ಗಿಲ್ಲಿ ಫ್ಯಾನ್ಸ್ ಕಮೆಂಟನ್ನು ಹಾಕ್ತಿದ್ದಾರೆ. ಸೊ ಈ ಸರಿ ಏನಾಗುತ್ತೆ ಅನ್ನೋದನ್ನು ಫಿನಾಲೆನಲ್ಲೇ ನೋಡಬೇಕಾಗತ್ತೆ. ನಿಮ್ಗೇನು ಅನಿಸುತ್ತೆ, ಗಿಲ್ಲಿ ನಟ ಈ ಸರಿ ಕಪ್ ತೊಗೊಳ್ತಾರಾ ಅಥವಾ ಯಾವುದಾದ್ರು ಬೇರೆ ಮಹಿಳೆಯರು ತೊಗೊಳ್ತಾರೆ ಅಂದರೆ ಯಾರು ತೊಗೋಬಹುದು? ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.